ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಇವತ್ತಿನ ವಿಡಿಯೋದಲ್ಲಿ ನನ್ನ ಡೈಲಿ ವ್ಲಾಗ್ ಶೇರ್ ಮಾಡ್ತಾ ಇದ್ದೀನಿ. ಸೊ ಇವಾಗ ನಾನು ತೋರಿಸ್ತಾ ಇರೋ ರೆಸಿಪಿ ಬಂದು ಪೊಂಗಲ್ಗೆ ರೆಡಿ ಮಾಡಿರೋದು, ಖಾರ ಪೊಂಗಲ್ಗೆ. ಅದಕ್ಕೆ ರುಬ್ಕೊಂಡಿದ್ದೀನಿ ನಾನು. ಸ್ವಲ್ಪ ಕೊಬ್ಬರಿ, ಶುಂಠಿ, ಬೆಳ್ಳುಳ್ಳಿ ಮತ್ತು ಮೆಣಸು, ಜೀರಿಗೆ ಇಷ್ಟನ್ನು ರುಬ್ಕೊಂಡಿದ್ದೀನಿ. ಯಾಕಂದರೆ ನಾವೇನೇ ಬಂದು ಹಾಗೇ ಹಾಕಿದ್ರು ಕೂಡ ಕೊಬ್ಬರಿ ಎಲ್ಲ ಕಟ್ ಮಾಡಿ, ಕೆಲವರು ಕಟ್ ಮಾಡಿ ಹಾಕ್ತಾರೆ, ಕೆಲವರು ರುಬ್ಬಿ ಹಾಕ್ತಾರೆ, ಮೆಣಸೆಲ್ಲ ಹಾಗಾಗಿ ಒಗ್ಗರಣೆಗೆ ಹಾಕ್ತಾರೆ. ಬಟ್ ಅದೆಲ್ಲ ವೇಸ್ಟ್ ಆಗಿಬಿಡುತ್ತೆ, ಮಕ್ಕಳು ತಿನ್ನೋದೇ ಇಲ್ಲ. ಹಾಗಾಗಿ ಚೆನ್ನಾಗಿ ನೀಟಾಗಿ ರುಬ್ಕೊಂಡಿದ್ದೀನಿ. ಈ ಮೆಥಡಲ್ಲಿ ಮಾಡಿ ನೋಡಿ, ಪೊಂಗಲ್ ಇದು ಅನ್ನೋ ಥರ, ಅಂದರೆ ಅಷ್ಟು ಟೇಸ್ಟಾಗಿರುತ್ತೆ. ಆದರೆ ಟೆಕ್ಸ್ಚರ್ ಬಂದು ಪೊಂಗಲ್ ಥರ ಇದ್ದರೂ ಕೂಡ ಈ ಮೆಣಸು ಅದೆಲ್ಲ ಏನೂ ಕಾಣಲ್ವಲ್ಲ, ಹಾಗಾಗಿ ಅದ್ರ ಟೇಸ್ಟ್ ಬಂದು ಇನ್ನೂ ಚೆನ್ನಾಗಿರುತ್ತೆ. ಫುಲ್ಲು ನಾವು ಮೆಣಸೆಲ್ಲ ರುಬ್ಬಿ ಹಾಕೋದ್ರಿಂದ. ಸೊ ಬೇಳೆ, ಹೆಸರು ಬೇಳೆ ಮತ್ತು ಅಕ್ಕಿ ಚೆನ್ನಾಗಿ ನೆನೆಸ್ಬಿಟ್ಟು ಒಂದು ಸ್ವಲ್ಪ ಹೊತ್ತು ಕುಕ್ಕರಲ್ಲಿ ವಿಷಿಲ್ ಹೊಡ್ಸ್ಕೊಂಡಿದ್ದೀನಿ. ಈಗ ಎಣ್ಣೆ ಒಂದೆರಡು ಸ್ಪೂನಷ್ಟು ತುಪ್ಪ ಹಾಕ್ಕೊಂಡಿದ್ದೀನಿ. ಅದ್ರ ಜೊತೆಗೆ ಒಂದು ಸ್ವಲ್ಪ ಸಾಸಿವೆ, ಜೀರಿಗೆ ನಾವು ಹಾಕ್ಕೊಂಡು ಅದನ್ನು ಬಾಡಿಸ್ಕೋಬೇಕು. ಹಾಗೆ ಗೋಡಂಬಿ ಎಲ್ಲನೂ ಹಾಕಿ ನೀಟಾಗಿ ಬಾಡಿಸ್ಕೊಂಡು, ಆಮೇಲೆ ಏನು ನಾವು ರುಬ್ಬಿಟ್ಕೊಂಡಿದ್ದೀವಿ ಆ ಮಸಾಲೆನ ಹಾಕಿ ಅದೊಂದು ಸ್ವಲ್ಪ ಹಸೆ ವಾಸನೆ ಹೋಗೋವರೆಗೂ ಬೇಯಿಸ್ಬಿಟ್ಟು, ಆಮೇಲೆ ನೆಕ್ಸ್ಟು ನಾವು ಉದ್ದಿನಬೇಳೆ ನಮ್ಗೆ ಅದು ಏನು ನಮ್ಗೆ ಇಷ್ಟ ಆಗುತ್ತೆ, ಉದ್ದಿನಬೇಳೆ ಮತ್ತು ಕಡಲೆಬೇಳೆ ಬೇಕಾದರೂ ನಾವು ಆ್ಯಡ್ ಮಾಡ್ಕೋಬೋದು. ನಾನು ಗೋಡಂಬಿ ಹಾಕಿರೋದ್ರಿಂದ ಅದನ್ನೆಲ್ಲ ಹೆಚ್ಚಿಗೆ ಹಾಕ್ಕೊಳಕ್ಕೆ ಹೋಗಲ್ಲ. ಮತ್ತು ಕರಿಬೇವಿನ ಸೊಪ್ಪು ಹಾಕಿ ಅದೊಂದು ಸ್ವಲ್ಪ ಚೆನ್ನಾಗಿ ಸ್ಮೆಲ್ ಬರೋವರೆಗೂ ಬಾಡಿಸ್ಕೊಂಡು, ಅದ್ರ ಜೊತೆಗೆ ಮಸಾಲೆನ ಮಿಕ್ಸ್ ಮಾಡಿ ಹಸೆ ವಾಸನೆ ಹೋಗೋವರೆಗೂ ಬೇಯಿಸಿ ನೀರನ್ನು ಹಾಕಿ ಕುದಿಯೋದಕ್ಕೆ ಬಿಟ್ಟು, ಉಪ್ಪು ಹಾಕಿ, ಆಮೇಲೆ ನಮಗೆ ಎಷ್ಟು ಬೇಕೋ ಅಷ್ಟು ಅದೇನು ಬೇಯಿಸ್ಕೊಂಡಿರ್ತೀವಿ ನಾವು ಅನ್ನ ಮತ್ತು ಬೇಳೆ ಅದನ್ನು ಹಾಕಿ ಕಲಿಸ್ಕೋಬೇಕು. ಯಾಕಂದರೆ ಇಲ್ಲಿ ಸಿಹಿ ಪೊಂಗಲ್ಗೂ ಕೂಡ ನಾನು ಬೇಯಿಸಿಟ್ಕೊಂಡಿರೋದು, ಒಟ್ಟಿಗೆ ಮಾಡ್ತಾಯಿಲ್ಲ. ಹಾಗಾಗಿ ಎಷ್ಟು ಬೇಕೋ ಅಷ್ಟನ್ನು ತೆಗೆದು ಹಾಕಿ ನಾವು ನೀರು ಕುದೀತಾ ಇರುವಂತಹ ಟೈಮಲ್ಲಿ ಅನ್ನ ಬೇಳೆನ ಬೇಯಿಸ್ಕೊಂಡ್ರೆ ಕರೆಕ್ಟಾಗಿ ಮೆತ್ತಗೆ ನಮಗೆ ಒಳ್ಳೆ ಪೊಂಗಲ್ ಸಿಗುತ್ತೆ. ಸೊ ನಾನು ಈ ಮೆಥಡಲ್ಲಿ ಮಾಡ್ತೀನಿ. ಕೆಲವರು ಹಾಗೇ ಎಲ್ಲನೂ ಮೆಣಸು ಎಲ್ಲ ಹಾಕ್ತಾರೆ, ಮತ್ತು ಕೊಬ್ಬರಿ ಕೂಡ ಚೆನ್ನಾಗಿ ಸಣ್ಣ ಸಣ್ಣದಾಗಿ ಹಚ್ಚಿ ಹಾಕ್ತಾರೆ. ಬಟ್ ಈ ಮೆಥಡಾಗಿ ಮಾಡೋವಾಗ ಟೇಸ್ಟ್ ಬಂದು ಇನ್ನೂ ಚೆನ್ನಾಗಿ ಜಾಸ್ತಿನೇ ಇರುತ್ತೆ. ತುಪ್ಪ ಬೇಕು ಅನ್ನೋರು ಎಣ್ಣೆ ಬದಲಾಗಿ ತುಪ್ಪನೇ ಹಾಕ್ಕೊಂಡು ನೀವು ಒಗ್ಗರಣೆ ಹಾಕ್ಕೋಬೋದು. ನಾನು ತುಪ್ಪನ ಇಲ್ಲಿ ಜಾಸ್ತಿ ಆ್ಯಡ್ ಮಾಡಲಿಲ್ಲ, ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡಿದ್ದೀನಿ. ಈ ಮೆಥಡಲ್ಲಿ ಮಾಡೋವಾಗ ಖಾರ ಎಲ್ಲ ಕರೆಕ್ಟಾಗಿರುತ್ತೆ. ಒಗ್ಗರಣೆ ಹಾಕೋವಾಗ ನಿಮಗೆ ಖಾರ ಹೆಚ್ಚಿಗೆ ಬೇಕು ಅಂದಾಗ ಒಣಮೆಣ್ಸಿನ್ಕಾಯಿ ಸ್ವಲ್ಪ ಹಾಕ್ಕೋಬೋದು. ನಾನಿಲ್ಲಿ ಹಾಕೋಕ್ಕೆ ಹೋಗಲಿಲ್ಲ, ಮೆಣಸು 1 ಸ್ಪೂನಷ್ಟು ಹಾಕಿ ರುಬ್ಕೊಂಡಿರೋದು. ಹಾಗಾಗಿ ಎಷ್ಟು ಬೇಕೋ ಅಷ್ಟನ್ನು ಮಾತ್ರನೇ ಖಾರ ಆ್ಯಡ್ ಮಾಡ್ಕೋಬೇಕು. ಪೊಂಗಲೆಲ್ಲ ಜಾಸ್ತಿ ಖಾರ ಇರಬಾರ್ದು. ಸೊ ಈ ರೀತಿ ಮಾಡಿಕೊಂಡ್ರೆ ಮಕ್ಕಳು ಟಿಫನ್ ಬಾಕ್ಸ್ಗೆ ಮತ್ತು ಬೆಳಗ್ಗೆ ಹೊರಗಡೆ ಹೋಗೋರಿಗೆ ಇದು ಲೈಟಾಗಿರುತ್ತೆ. ಒಂದು ಸ್ವಲ್ಪ ಚಿಕ್ಕದಾಗಿ ಒಂದು ತೆಂಗಿನಕಾಯಿ ಚಟ್ನಿ ಎಕ್ಸ್ಟ್ರಾ, ಇಲ್ಲ ಅಂತಂದರೆ ಒಂದು ಬೇಳೆ ಸಾಂಬಾರು ಮಾಡಿಕೊಟ್ಬಿಟ್ರೆ ಅಂತೂ ಒಂದು ಒಳ್ಳೆ ಟೇಸ್ಟಿಯಾದಂತಹ ಪೊಂಗಲ್ ರೆಡಿ ಆಗುತ್ತೆ. ಬೇಕಾದರೆ ಟ್ರೈ ಮಾಡಿ ನೋಡಿ ನೀವು. ಸೊ ಇವತ್ತಿನ ವಿಡಿಯೋದಲ್ಲಿ ಒಂದು ವಿಷಯ ಹಂಚ್ಕೋಬೇಕು ಅಂತ ಇದ್ದೆ. ತುಂಬ ಜನ ಬಂದು ನನಗೆ ಒಡವೆ ವಿಡಿಯೋ ಆಗಲಿ, ಇಲ್ಲ ಏನಾದರೂ ಒಂದು ನಾನು ಯಾವುದಾದ್ರೂ ಒಂದು ಡ್ರೆಸ್ ಹಾಕ್ಕೊಂಡಿದ್ರೆ ವಿಡಿಯೋ ಆಗಲಿ, ಆ ಥರದ್ದೆಲ್ಲನೂ ಶೇರ್ ಮಾಡೋಕ್ಕೆ ಹೇಳ್ತೀರಾ. ಸರಿ, ನಾನು ಶೇರ್ ಮಾಡಿದೆ ಅಂತಂದರೆ ಅದಕ್ಕೆ ಒಂದು ಸುಮಾರು ಕಮೆಂಟ್ಸ್ ಬಂದು ಬೇಡದೇ ಇರುವಂಥ ರೀತಿಯಲ್ಲಿ ಬರುತ್ತೆ. ಅದನ್ನು ಹೇಳಬೇಕಾಗಿರುವಂಥ ಅವಶ್ಯಕತೆ ಇರಲ್ಲ, ಅದನ್ನು ಹೇಳಿ ಇನ್ನೊಬ್ಬರು ಮನಸ್ಸು ನೋವಿಸ್ಬೇಕು ಅಂತಲೂ ಇರಲ್ಲ. ಬಟ್ ಆ ರೀತಿಯೆಲ್ಲನೂ ಕಮೆಂಟ್ಸ್ ಮಾಡ್ತಾರೆ, ಬೇಜಾರಾಗುತ್ತೆ. ಏನಾದರೂ ಒಂದು ಒಳ್ಳೆ ಮನಿ ಸೇವಿಂಗ್ ಟಿಪ್ಸ್ ಹೇಳೋದಕ್ಕೋ, ಇಲ್ಲ ನಾವೇನಾದರೂ ಒಂದು ಮನಿ ಸೇವಿಂಗ್ಗೆ ಏನೇನು ಟಿಪ್ಸ್ ಫಾಲೋ ಮಾಡ್ತೀವಿ ಅದನ್ನು ಶೇರ್ ಮಾಡೋದಕ್ಕೋ ಎಲ್ಲೋ ಒಂದು ಕಡೆ ಹಿಂಜರಿಕೆ ಆಗುತ್ತೆ, ಏನು ಹೇಳೋದಾ ಬೇಡವಾ ಅನ್ನೋ ಥರ ಯೋಚನೆ ಆಗುತ್ತೆ. ಸೊ ಆ ರೀತಿ ಕಮೆಂಟ್ಸ್ ಬರುತ್ತೆ. ನಾನು ಮೊನ್ನೆ ಕೂಡ ಒಡವೆ ವಿಡಿಯೋ ಎಲ್ಲನೂ ಹಾಕಿದ್ದೆ. ಅದಕ್ಕೆ ಬಂದು ಏನಕ್ಕೆ ಈ ಥರದ್ದೆಲ್ಲ ತೊಗೋತೀರಾ, ನಿಮಗೆ ಭಾರ ಅನ್ಸಲ್ವಾ, ಕಷ್ಟ ಅನ್ಸಲ್ವಾ ಅನ್ನೋದು, ಅದನ್ನು ಬಂದು ಅಷ್ಟು ಡೀಸೆಂಟಾಗಿ ಹೇಳಲಿಲ್ಲ. ಒಂದು ರೀತಿ ವರ್ಡ್ಸ್ ಎಲ್ಲ ಯೂಸ್ ಮಾಡಿ ಹೇಳ್ತಾರೆ. ಮತ್ತು ನಾನು ಹಸ್ಬೆಂಡ್ ಇರೋದನ್ನು ಬಂದು ನೀವು ಅಕ್ಕ ತಮ್ಮ ಥರ ಇದ್ದೀರಾ ಅನ್ನೋ ಥರ ಎಲ್ಲನೂ ಕಮೆಂಟ್ ಮಾಡ್ತಾರೆ. ಅದನ್ನು ಹೇಳಬೇಕು ಅನ್ನೋದು ಏನಿದೆ. ಸೊ ಹೆಣ್ಮಕ್ಳು ದೇಹದಲ್ಲಿ ಲಾಟ್ ಆಫ್ ಚೇಂಜಸ್ ಆಗುತ್ತೆ ಆಫ್ಟರ್ ಡೆಲಿವರಿ ಅಲ್ವಾ. ಸ್ವಲ್ಪ ದಪ್ಪ ಆಗ್ತಾರೆ, ಎಲ್ಲೋ ಒಂದು ಕಡೆ ಫೇಸ್ ಕಳೆಗುಂದತ್ತೆ, ಹಾರ್ಮೋನಲ್ ಚೇಂಜಸ್ ಜಾಸ್ತಿ ಇರುತ್ತೆ. ಅದು ಹಸ್ಬೆಂಡ್ಗಿಂತ ವೈಫ್ ಬಂದು ಎಲ್ಲೋ ಒಂದು ಕಡೆ ವಯಸ್ಸು ಜಾಸ್ತಿ ಕಾಣಿಸ್ಬೋದು, ಅದು ಇಲ್ಲ ಅಂತ ಹೇಳಿಲ್ಲ, ನಾನು ಆನೆಸ್ಟಾಗಿ ಒಪ್ಕೋತೀನಿ. ಅದಕ್ಕೆ ಅಕ್ಕ ತಮ್ಮ ಅನ್ನೋದು ಈ ಥರ ಎಲ್ಲ ಹೇಳಬೇಕು ಅನ್ನೋದು ಏನೂ ಇಲ್ಲ ಅಲ್ವಾ. ಸೊ ನೀವು ದಪ್ಪ ಆಗಿದ್ದೀರಾ ಅಂತ ಹೇಳ್ಬೋದು, ಇಲ್ಲ ನಿಮ್ಮ ಫೇಸಲ್ಲಿ ಚೇಂಜಸ್ ಆಗಿದೆ ಅಂತ ಹೇಳ್ಬೋದು, ಇಲ್ಲ ಒಳ್ಳೆ ರೀತಿಯಾಗಿ ಸಜೆಸ್ಟ್ ಕೊಡ್ಬೋದು. ನೀವು ಈ ಥರ ಮಾಡಿ, ಆ ಥರ ಮಾಡಿ, ಇಲ್ಲ ನೀವು ಊಟದಲ್ಲಿ ಏನಾದರೂ ಚೇಂಜಸ್ ಮಾಡ್ಕೊಳ್ಳಿ, ಇನ್ನೂ ಸ್ವಲ್ಪ ವೆಯ್ಟ್ ಲಾಸ್ ಮಾಡ್ಕೊಳ್ಳಿ, ಇನ್ನೂ ಚೆನ್ನಾಗಿ ಕಾಣ್ತೀರಾ, ಆ ರೀತಿ ಹೇಳಬೇಕು. ಪಾಸಿಟಿವ್ ಆಗಿ ಹೇಳೋವಾಗ ನಮಗದು ಪಾಸಿಟಿವ್ ಆಗಿ ಇಂಪ್ಯಾಕ್ಟ್ ಆಗುತ್ತೆ. ಅದು ಬಿಟ್ಟು ಅದನ್ನು ಹೇಳಬಾರ್ದಂಥ ರೀತಿಯಲ್ಲಿ ನೆಗೆಟಿವ್ ಆಗಿ ಹೇಳೋದು, ಈ ರೀತಿಯೆಲ್ಲನೂ ಕಮೆಂಟ್ಸ್ ಬರುತ್ತೆ. ನಿಜವಾಗ್ಲೂ ನಾನು ಯಾವ ಕಮೆಂಟ್ಸ್ನೂ ಡಿಲೀಟ್ ಮಾಡಿಲ್ಲ, ಹಾಗೇ ಇಟ್ಟಿದ್ದೀನಿ ಮೊನ್ನೆ ಹಾಕಿದಂತಹ ಚೋಕರ್ ನೆಕ್ಲೆಸ್ ವಿಡಿಯೋದಲ್ಲಿ. ಸೊ ಈ ವಿಡಿಯೋ ಬಂದು ಸುಮಾರು ಒಂದು 4-5 ತಿಂಗಳಿಂದ ನನಗೆ ಬಂದಂಥ ರಿಕ್ವೆಸ್ಟೆಡ್ ವಿಡಿಯೋ, ನಾನು ಹಾಕೋಕ್ಕೆ ಹೋಗಲಿಲ್ಲ.
ಬೇಡ ಏನಕ್ಕೆ ಹಾಕೋದು ಅನ್ನೋ ಥರನೇ ಮೈಂಡ್ ಇತ್ತು. ಸರಿ, ತುಂಬ ರಿಕ್ವೆಸ್ಟೆಡ್ ಆಗಿ ಕೇಳಿದ್ರಿಂದನೇ ನಾನು ಈ ವಿಡಿಯೋನ ಬಂದು ಪೋಸ್ಟ್ ಮಾಡಿದೆ. ಸೊ ಅದು ಏನೋ ಗೊತ್ತಿಲ್ಲ, ಒಡವೆ ಹಾಕ್ಕೊಂಡು ವಿಡಿಯೋ ಮಾಡಿದ್ದಕ್ಕೋ ಇಲ್ಲ ಒಡವೆನ ತೋರಿಸಿದ್ದಕ್ಕೆ ಹೊಟ್ಟೆ ಉರಿನೋ ಏನು ಅಂತ ಗೊತ್ತಿಲ್ಲ, ಆ ಥರ ಎಲ್ಲ ಕಮೆಂಟ್ಸ್ ಬರ್ತದೆ. ಸೊ ಎಲ್ಲೋ ಒಂದು ಕಡೆ ಬೇಜಾರಾಗುತ್ತೆ. ನಾನು ಯಾವತ್ತೂ ಹೇಳ್ತೀನಿ, ಕರ್ಮ ಅನ್ನೋದು ಹಿಂದೆನೇ ಇರುತ್ತೆ, ಯಾರಿಗೂ ಹರ್ಟ್ ಮಾಡೋಕ್ಕೆ ಹೋಗಬೇಡಿ. ಆ ರೀತಿ ಎಲ್ಲ ಹೇಳೋವಾಗ ಇನ್ನೊಬ್ಬರು ಮನ್ಸು ಅವತ್ತು ನೋವು ಮಾಡಿ ಅವತ್ತಿನ ದಿನ ಅವ್ರಿಗೆ ಹರ್ಟ್ ಮಾಡಿ ನಿಮ್ಗೇನು ಲಾಭ ಸಿಗುತ್ತೆ? ಖಂಡಿತವಾಗ್ಲೂ ಏನೂ ಸಿಗಲ್ಲ. ಅದೇ ನಾನು ಹೇಳಿದಾಗೆ, ನೀವು ನನಗೆ ನೋವು ಮಾಡ್ತೀರಾ ಅಂದರೆ ನಿಮಗೆ ನೋವು ಮಾಡೋದಕ್ಕೆ ಬೇರೆಯವರು ಯಾರಾದರೂ ಒಬ್ಬರು ಕಾಯ್ಕೊಂಡಿರ್ತಾರೆ. ಯಾರಿಗೂ ಅಷ್ಟೇ ನೋವು ಮಾಡೋಕ್ಕೆ ಹೋಗಬೇಡಿ, ಹರ್ಟ್ ಮಾಡೋಕ್ಕೆ ಹೋಗಬೇಡಿ. ಏನಾದರೂ ಹೇಳಬೇಕು ಸಜೆಸ್ಟ್ ಅಂತಂದರೆ ಅದನ್ನು ಒಳ್ಳೆ ರೀತಿಯಾಗಿ ಪಾಸಿಟಿವ್ ಆಗಿ ಹೇಳಿ, ಅದು ನಿಜವಾಗ್ಲೂ ಇಂಪ್ಯಾಕ್ಟ್ ಆಗುತ್ತೆ. ಸೊ ಈ ವಿಡಿಯೋ ನಾನು ತುಂಬ ಯೋಚನೆ ಮಾಡಿನೇ ಹಾಕಿದ್ದು, ಬಟ್ ಯಾವ ರೀತಿ ನೀವು ಅಂದ್ಕೊಂಡ್ರೋ ನನಗೆ ಗೊತ್ತಿಲ್ಲ. ಹಾಗೆ ಬಂದು ಅಕ್ಷಯ ತೃತೀಯಗೆ ಬಂದು ನನಗೆ ಒಂದು ಸುಮಾರು ಒಂದು 13-14 ಗ್ರಾಮಷ್ಟು ಚಿನ್ನ ಸೇರಿತು. ಸೊ ಅದು ನಾವು ನೆನೆಸುವಂಥ ರೀತಿ, ನಾವು ಕೂಡಿಡುವಂಥ ರೀತಿಯಲ್ಲಿ ಸೇರುತ್ತೆ. ಕೆಲವ್ರು ಹೇಳಿದ್ರಿ, ಬೆಳ್ಳಿ ತೊಗೋಬೋದಾ ಅಕ್ಷಯ ತೃತೀಯಗೆ? ನಾನು ಚಿನ್ನ ತೊಗೊಳಕ್ಕಾಗಲಿಲ್ಲ ಈ ಸಲ ಅಂತ. ಆ ಥರ ಎಲ್ಲ ಏನೂ ಇಲ್ಲ, ನೀವು ಬೆಳ್ಳಿನೇ ತೊಗೊಳ್ಳಿ. ಪ್ರತಿ ವರ್ಷವೂ ನಿಮ್ಮ ಕೈಲಿ ನಿಮ್ಮ ಶಕ್ತಿ ಏನಿದೆಯೋ ಅದು ತೊಗೊಳ್ಳಿ. ಈಗ ನನ್ನ ಶಕ್ತಿ ಬಂದು ಇಷ್ಟೇ ಆಗಿದ್ದು. ಕೆಲವ್ರು ಎಷ್ಟೋ ಗ್ರಾಮ್ಸ್ 100 ಗ್ರಾಮ್ ಲೆಕ್ಕಕ್ಕೆ ತೊಗೊಂಡಿರ್ತಾರೆ. ನಾನು ಅಲ್ಲಿ ಅಂಗಡಿಯಲ್ಲಿ ಕೂಡ ಗಮನಿಸ್ದೆ, ತುಂಬ ಜನ ದೊಡ್ಡದಾಗಿ ತೊಗೋತಾಯಿದ್ರು. ನಾನು ಚಿಕ್ಕದಾಗಿ ತೊಗೊಳ್ತಾ ಇದ್ದೆ ಅಂತ ಯಾವುದೇ ಗಿಲ್ಟಿ ಫೀಲಿಂಗ್ ನನಗಿರಲಿಲ್ಲ. ಸೊ ನಮ್ಮ ಇನ್ವೆಸ್ಟ್ಮೆಂಟು ಏನೋ ತೊಗೋಬೇಕು ಅವತ್ತಿನ ದಿವಸ ಅಂದಾಗ ನಾವು ಆರಾಮಾಗಿ ತೊಗೋಬೋದು. ಹೇಗೋ ಈ ವರ್ಷ ಬಂದು ಒಂದು 14 ಗ್ರಾಮಷ್ಟು ಚಿನ್ನ ನನಗೆ ಸೇರಿತು. ನೀವೆಲ್ಲ ಏನು ತೊಗೊಂಡ್ರಿ? ಬೆಳ್ಳಿ ತೊಗೊಂಡ್ರಾ? ನೀವು 10 ಗ್ರಾಮಲ್ಲಿ ತೊಗೊಂಡಿದ್ರು ನನಗೆ ಕಮೆಂಟಲ್ಲಿ ಶೇರ್ ಮಾಡಿ. ಅದೆಲ್ಲ ಏನು ತಪ್ಪಿಲ್ಲ. ನಮಗೊಂದು ಒಳ್ಳೆ ರೀತಿಯಲ್ಲಿ ಒಂದು ಪಾಸಿಟಿವ್ ಆಗಿ ನಮಗೆ ಒಂದು ವಿಷಯಗಳು ಸೇರಬೇಕಷ್ಟೆ, ಅದು ಮುಖ್ಯನೇ ಹೊರತು ಯಾವುದೇ ಕಾರಣಕ್ಕೂ ಜಾಸ್ತಿ ಗ್ರಾಮ್ಸ್ ಅಂತನೋ ಇಲ್ಲ ಚಿನ್ನ ಅಂತನೋ ಬೆಳ್ಳಿ ಅಂತನೋ ಕಂಪ್ಯಾರಿಸನ್ ಮಾಡಿಕೊಂಡು ತಗೊಳ್ದೆ ಮಾತ್ರ ಇರೋಕ್ಕೆ ಹೋಗಬೇಡಿ. ಯಾವ್ಯಾವ ಟೈಮ್ ಯಾವ ಥರ ಇರುತ್ತೋ ಒಳ್ಳೆಯದಾಗಿ ನಮಗೆ ಪಾಸಿಟಿವ್ ಆಗಿ ಇಂಪ್ಯಾಕ್ಟ್ ಆಗುತ್ತೆ. ಒಳ್ಳೆ ರೀತಿಯಾಗಿ ಇನ್ನೂ ನಮಗೆ ಚಿನ್ನ ಸೇರೋದಕ್ಕೆ, ದುಡ್ಡು ಸೇರೋದಕ್ಕೆ, ಒಡವೆ ಸೇರೋದಕ್ಕೆ ಹಾದಿ ಆಗುತ್ತೆ. ಹಾಗಾಗಿ ಚಿನ್ನ ಬೆಳ್ಳಿ ಅಂತ ಕಂಪ್ಯಾರಿಸನ್ ಬೇಡ. ಚಿಕ್ಕದಾಗಿ ಒಂದು ತೊಗೊಂಡ್ರು, ಕಾಲು ಚೈನೇ ತೊಗೊಂಡ್ರು, ಅದು ಬೆಳ್ಳಿಯಲ್ಲೇ ತೊಗೊಂಡ್ರು ಪರವಾಗಿಲ್ಲ, ಏನು ತೊಂದರೆ ಇಲ್ಲ. ಓಕೆ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ನಿಮ್ಗೆ ಏನು ಅನ್ನಿಸ್ತು ಅಂತ ಕಮೆಂಟ್ ಮಾಡಿ. ಟೇಕ್ ಕೇರ್, ಬಾಯ್.